ಪವಿತ್ರ ಬಂಧನ ಧಾರಾವಾಹಿ ಬಿಟ್ಟು ಶೆಫ್ ಕೆಲಸಕ್ಕೆ ಮರಳಿದ್ರ ಸೂರಜ್ ಸಿಂಗ್. ವೈರಲ್ ಫೋಟೋಗಳ ಅಸಲಿ ಸತ್ಯ ಇಲ್ಲಿದೆ ನೋಡಿ. ಸೂರಜ್ ಸಿಂಗ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಹೊರ ಬರ್ತಿದ್ದಂಗೆ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ನಟಿಸುವ ಬಂಪರ್ ಚಾನ್ಸ್ ಗಿಟ್ಟಿಸಿಕೊಂಡವರು. ಸದ್ಯ ಪವಿತ್ರ ಬಂಧನ ಸೀರಿಯಲ್ ಮೂಲಕ ಮತ್ತಷ್ಟು ಕನ್ನಡಿಗರಿಗೆ ಸೂರಜ್ ಸಿಂಗ್ ಹತ್ತಿರವಾಗಿದ್ದಾರೆ. ಈ ನಡುವೆ ಸೂರಜ್ ಸಿಂಗ್ ಧಾರಾವಾಹಿಯಿಂದ ಹೊರಬಂದ್ರ ಹೀಗೊಂದು ಪೋಸ್ಟ್ ಓಡಾಡ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಸೂರಜ್ ಸಿಂಗ್ ತಮ್ಮ ಮುಗ್ಧತೆ ಹಾಗೂ ನೇರ ನುಡಿಯಿಂದಲೇ ಅಪಾರ ಅಭಿಮಾನಿಗಳ ಬಳಗವನ್ನು ಸಂಪಾದಿಸಿರುವ ಸೂರಜ್ ಸಿಂಗ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಲ್ಲಿದ್ದಾರೆ. ಇದಕ್ಕೆ ಕಾರಣ ಅವರು ಇತ್ತೀಚೆಗೆ ಹಂಚಿಕೊಂಡಿರುವ ಕೆಲವು ಪೋಸ್ಟ್ಗಳು. ಸೂರಜ್ ಸಿಂಗ್ ಅವರು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆಗಾಗ ಹೊಸ ಫೋಟೋ ಶೂಟ್ ಮತ್ತು ರೀಲ್ಗಳನ್ನು ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ಆದರೆ ಇತ್ತೀಚೆಗೆ ಹೋಟೆಲ್ನಲ್ಲಿ ಶೆಫ್ ಆಗಿ ಕೆಲಸ ಮಾಡುತ್ತಿರುವ ಫೋಟೋಗಳನ್ನು ಸೂರಜ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಇದು ಈಗ ಸೂರಜ್ ಸಿಂಗ್ ಧಾರಾವಾಹಿ ಬಿಟ್ಟು ಶೆಫ್ ಕೆಲಸಕ್ಕೆ ಮರಳಿದ್ದಾರೆ ಅನ್ನೋ ಗಾಸಿಪ್ಗಳು ಎಲ್ಲೆಡೆ ಹರಡಿಬಿಟ್ಟಿದೆ. ಆದರೆ ಅಸಲಿ ವಿಷಯ ಇದಲ್ಲ. ಹರಿದಾಡುತ್ತಿರುವ ಫೋಟೋಗಳು ರೀಸೆಂಟ್ ಫೋಟೋಗಳು ಅಲ್ಲ, ಬದಲಿಗೆ ಅವು ಅವರ ಹಳೆಯ ದಿನಗಳ ನೆನಪುಗಳು. ಸೂರಜ್ ಸಿಂಗ್ ಬಿಗ್ ಬಾಸ್ಗೆ ಬರುವ ಮೊದಲೇ ವೃತ್ತಿಯಲ್ಲಿ ಶೆಫ್ ಆಗಿದ್ದರು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆ ಸುಂದರ ಕ್ಷಣಗಳನ್ನು ಮೆಲುಕು ಹಾಕಲು ಅವರು ಈ ಫೋಟೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಅಷ್ಟೇ. ವೀಕ್ಷಕರೇ, ಸೂರಜ್ ಅವರ ನಟನೆ ಪವಿತ್ರ ಬಂಧನದಲ್ಲಿ ಹೇಗಿದೆ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.